ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ತುಳುನಾಡಿನಲ್ಲಿ ಪೂಜಿಸಲ್ಪಡುವಂತಹ ಕೋಟಿ ಚೆನ್ನಯ್ಯ ಇವರ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ತುಳುನಾಡಿನಲ್ಲಿ ಈ ಮೌಖಿಕ ಸಾಹಿತ್ಯ ಇದೆಯಲ್ಲ, ಅದನ್ನ ಪಾರ್ದನ ಅಂತ ಕರೀತಾರೆ. ಆ ರೀತಿ ತುಳುನಾಡಿನಲ್ಲಿ ತುಂಬಾ ಜನಪ್ರಿಯವಾಗಿರುವಂತಹ ಜಾನಪದ ಮೌಖಿಕ ಕಾವ್ಯ ಈ ಕೋಟಿ ಚೆನ್ನಯ್ಯರ ಪಾರ್ದನ. ಇದನ್ನಲ್ಲಿ ಬಂಟರ ಸಂಧಿ ಅಂತಲೂ ಕರೀತಾರೆ. ಈ ಕೋಟಿ ಚೆನ್ನಯ್ಯ ಇವರನ್ನ ಇಲ್ಲಿ ಬ್ರಹ್ಮ ಬೈದೇರ್ ಎಂಬ ಗರೋಡಿಗಳಲ್ಲಿ ಪೂಜಿಸಲಾಗ್ತಾ ಇದೆ. ಇವರ ಬಗ್ಗೆ ಇನ್ನು ಹೆಚ್ಚಿನ ವಿಷಯಗಳನ್ನ ಈಗ ನಾವು ತಿಳ್ಕೊಳ್ಳೋಣ. ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ಸುಮಾರು 16-17 ಶತಮಾನದ ಮಧ್ಯಭಾಗದಲ್ಲಿ ತುಳುನಾಡು ಏನಿದೆ ಅದು ಮಾಂಡಲಿಕರ ಆಳ್ವಿಕೆಯಲ್ಲಿ ಇತ್ತು. ಈ ಮಾಂಡಲಿಕರ ಕೆಳಗೆ ಹಲವಾರು ಗ್ರಾಮಗಳಿರ್ತಾ ಇದ್ವು. ಪ್ರತಿ ಗ್ರಾಮಕ್ಕೆ ಒಬ್ಬ ಮೇಲ್ವಿಚಾರಕ ಇರ್ತಾ ಇದ್ದ. ಗುತ್ತು ಬರ್ಕೆಯ ಮೂಲಕ ಕಂದಾಯ ವಸೂಲಿ ನಡೀತಾ ಇತ್ತು. ಆಗಿನ ತುಳುನಾಡಿನಲ್ಲಿ ಈ ಗ್ರಾಮ ಜೀವನದಲ್ಲಿ ಕೃಷಿಯ ಪ್ರಧಾನ. ಆ ಕೃಷಿಯಿಂದ ಬರ್ತಾ ಇದ್ದಂತಹ ಬೆಳೆ ಏನಿದೆ ಅದನ್ನ ಕಂದಾಯವನ್ನಾಗಿ ವಸೂಲಿ ಮಾಡಲಾಗ್ತಾ ಇತ್ತು. ಈ ರೀತಿ ಕಂದಾಯ ವಸೂಲಿ ಮಾಡುವಂತಹ ಯಜಮಾನನ ಮನೆತನ ಏನಿದೆ ಅದನ್ನ ಗುತ್ತು ಬರ್ಕೆ ಅಂತ ಕರಿತಾ ಇದ್ರು ಅಂತ ಹೇಳಲಾಗ್ತಾ ಇದ್ರು. ಈ ಗುತ್ತು ಬರ್ಕೆಗಳನ್ನ ನಿರ್ವಹಿಸಲು ಒಬ್ಬ ಅಧಿಕಾರಿ ಇರ್ತಾ ಇದ್ದ. ಅವನ್ನ ಬಲ್ಲಾಳ ಅಂತ ಕರಿತಾ ಇದ್ರು. ಆ ಬಲ್ಲಾಳನ ವಾಸಸ್ಥಾನ ಏನಿದೆ ಅದನ್ನ ಬೀಡು ಅಂತ ಕರಿತಾ ಇದ್ರು. ಆ ಬೀಡು ಅನ್ನೋದೇನಿದೆ ಅದು ಅರಮನೆಯ ವೈಭವ ಏನಿದೆ ಅದಕ್ಕೆ ಸಮನಾಗಿ ಇರ್ತಾ ಇತ್ತು. ಬಲ್ಲಾಳನು ಕೂಡ ಅರಸನಷ್ಟೇ ಒಂದು ಮುಖ್ಯತ್ವವನ್ನು ಹೊಂದಿದ್ದ. ಅವನ ಕೆಳಗೆ ಹಲವಾರು ಗ್ರಾಮಗಳು ಇರ್ತಾ ಇದ್ವು. ಆ ಗ್ರಾಮಗಳ ಸಂರಕ್ಷಣೆಗಾಗಿ ಅವನ ಹತ್ರ ಒಂದು ದಂಡು ಅಥವಾ ಒಂದು ಸೈನ್ಯ ಇರ್ತಾ ಇತ್ತು. ಅಲ್ಲಿ ನಡೆಯುವಂತಹ ಮುಖ್ಯವಾದ ವಿಷಯಗಳು, ಉತ್ಸವಗಳು ಇದೆಲ್ಲದಕ್ಕೂ ಅವನೇ ಮುಖ್ಯಸ್ಥನಾಗಿರ್ತಾ ಇದ್ದ. ಈ ರೀತಿ ಬಲ್ಲಾಳ ಒಬ್ಬ ಅರಸನಂತೆ ಇರ್ತಾ ಇದ್ದ. ಈ ಕೋಟಿ ಚೆನ್ನಯ್ಯರ ಈ ಜೀವನ ವೃತ್ತಾಂತ ಏನಿದೆ ಅದು ನಡೆಯುವಂತಹ ಭೌಗೋಳಿಕ ಪ್ರದೇಶ ಏನಿದೆ ಅದು ಈ ಮಲೆನಾಡು ಸುತ್ತ ನಡೆಯುವಂತಹ ಒಂದು ವಿಷಯ. ಅಲ್ಲಿರುವಂತಹ ಪಡುಮಲೆ, ಪಂಜ ಮತ್ತೆ ಎಣ್ಮೂರು ಈ ಮೂರು ಪ್ರದೇಶಗಳು ಕೋಟಿ ಚೆನ್ನಯ್ಯರ ಜೀವನ ವೃತ್ತಾಂತದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಪಡುಮಲೆ ಅನ್ನೋದು ಅಲ್ಲಿಂದ ಒಂದು 4 ಕಿಲೋಮೀಟರ್ ದೂರಕ್ಕೆ ಹೋದ್ರೆ ನಾವು ಈಗಿನ ಕೇರಳ ಸಿಗುತ್ತೆ ನಮಗೆ. ಈ ಪಡುಮಲೆಯ ಪಕ್ಕದಲ್ಲೇ ಪಂಜ ಇದೆ. ಪಂಜದಿಂದ ಒಂದು 6 ಕಿಲೋಮೀಟರ್ ದೂರದಲ್ಲಿ ಎಣ್ಮೂರು ಇದೆ. ಆ ಸಮಯದಲ್ಲಿ ಈ ಪಡುಮಲೆಯ ಬಳ್ಳಾಳರಾಗಿ ಇದ್ದವರು ಕುಜುಂಪದ ಮುದ್ದಿಯರ್ ಅಥವಾ ಪೆರ್ಮಲೆ ಬಳ್ಳಾಳ. ಪಡುಮಲೆಗೆ ತುಳುವಿನಲ್ಲಿ ಪೆರ್ಮಲೆ ಅಂತಾರೆ. ಆದ್ದರಿಂದ ಪೆರ್ಮಲೆ ಬಳ್ಳಾಳ ಅಥವಾ ಕೆಲವೆಡೆ ಪೆರುಮಾಳ ಬಳ್ಳಾಳ ಅಂತಾನೂ ಹೇಳಲಾಗ್ತಾ ಇದೆ. ಈ ಪೆರ್ಮಲೆ ಬಳ್ಳಾಳರು ತಮ್ಮ ಬೀಡು ಅದನ್ನ ನವೀಕರಣ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ. ಆ ರೀತಿ ಅವ್ರು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಈ ರೀತಿಯ ಒಂದು ಕೆಲಸವನ್ನು ಮಾಡೋದಕ್ಕೆ ಒಬ್ಬ ದಕ್ಷ ಕೆಲಸಗಾರ ಬೇಕು. ಅವನ ಮುಂದಾಳತ್ವದಲ್ಲಿ ಈ ಕೆಲಸವನ್ನು ನಡೀಬೇಕು ಅಂತವ್ರು ಯಾರಿದ್ದಾರೆ ಅಂತ ಅವರು ಹುಡುಕ್ತಾ ಇರ್ತಾರೆ. ಆ ರೀತಿ